ನಮಸ್ಕಾರ. ಹೊಸ ಒಂದು ಸೀರೀಸ್ ಮಾಡಿದ್ದು ಸ್ಟಾರ್ಟ್. ಏನಾದರೂ ಟಚ್ಚಲ್ಲಿರುವ ನಿಮ್ಮದು ಏನಾದರೂ ಕ್ವಶನ್ಸ್ ಎಲ್ಲ ಇದ್ದರೆ ಅದೇ ಅದು ಯಾವಾಗಲೂ ಇರುವುದೇ, ಏನು ಮಾಡಿದರೆ ಕೂಡ ಅದಕ್ಕೆ ಸ್ವಲ್ಪ ಸೇರಿಕೊಳ್ತವೆ. ಫುಲ್ ಮೆಸೇಜ್ ಆಗ್ತಿದ್ದಾರೆ ಏನೇನು ನಿಮ್ಮ ಮೂಢನಂಬಿಕೆ ಎಲ್ಲ ಕ್ವಶನ್ ಇದೆ ಅಲ್ವಾ. ಸೋಮವಾರ ಹೋಗ್ಬೋದಾ, ಮಂಗಳವಾರ ಹೋಗ್ಬೋದಾ, ಅದರ ಹಿಂದಿನ ವೈಜ್ಞಾನಿಕತೆ ತಿಳಿಸಿ. ನಮ್ಮ ಅನೇಕ ಪರಂಪರೆ ಸಾವಿರಾರು ವರ್ಷಗಳಿಂದ ಬಂದದ್ದು, ಅರ್ಥ ಆಯ್ತಲ್ವಾ. ಸೊ ಸಾವಿರಾರು ಸೇರಿಕೊಂಡಿದೆ. ಅದಕ್ಕೆಲ್ಲ ನೀವು ಕಾರಣ ಕೇಳಿದರೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾವುದು ವೈಜ್ಞಾನಿಕವಾಗಿ ಇದೆಯಾ, ಯಾವುದು ನಿಜವಾದ ಇದೆಯಾ ಅದನ್ನು ಹೇಳ್ಬೋದು. ಮತ್ತು ನಿಮ್ಮ ಸಾವಿರ ನಂಬಿಕೆಯನ್ನೆಲ್ಲ ಅದು ಹೇಗೆ ಇದು ಹೇಗೆ ಅದರ ಹಿಂದಿನ ತಿಳಿಸಿ. ಮಂಗಳವಾರ ಯಾಕೆ ಸ್ನಾನ ಮಾಡಬಾರ್ದು ಈ ರೀತಿ ಎಲ್ಲ ಕೇಳಿದರೆ, ಹೆಂಗಸರು ಗಂಟೆ ಬಾರಿಸಬಾರ್ದು ಯಾಕೆ, ಇದೆಲ್ಲ ಸಾಂಪ್ರದಾಯಿಕರಿಂದ ಡಂಬಾಚಾರಿಗಳಿಂದ ಹುಟ್ಟಿಕೊಂಡಂತು. ಇದನ್ನು ಅನೇಕ ವರ್ಷಗಳಿಂದ ನಮ್ಮಲ್ಲಿ ಸಾಧು ಪರಂಪರೆ ಖಂಡಿಸ್ತಾ ಬಂದಿದೆ. ದೊಡ್ಡ ದೊಡ್ಡ ಗುರುಗಳೆಲ್ಲ ಇದನ್ನು ಖಂಡಿಸೇ ಬಂದವರು. ಸೊ ಅಂಥ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡೋದಿಲ್ಲ. ರಾಶಿ ಬಿದ್ದಿದೆ ಕ್ವಶನ್, ಆದರೂ ಟ್ರೈ ಮಾಡ್ತೇನೆ. ಯಾವುದೇ ಸೆಟ್ಟಿಂಗ್ ಗಿಟ್ಟಿಂಗ್ ಏನು ಮಾಡೋದಿಲ್ಲ, ಜಸ್ಟ್ ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತು ಹೆಸರು ಇಲ್ಲದ, ಊರು ಇಲ್ಲದ, ಏನು ಹಿಂದೆ ಮುಂದೆ ಕುಲಗೋತ್ರ ಯಾರು ಇಲ್ಲದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಿಲ್ಲ ನಾನು. ಅಂದರೆ ಅದಕ್ಕೆ ಏನಿಲ್ಲ, ಡೈರೆಕ್ಟ್ ಅದರ ಬಗ್ಗೆ ಹೇಳಿ ಇದರ ಬಗ್ಗೆ ಹೇಳಿ ಆ ರೀತಿಯ ಕ್ವಶನ್ ಬೇಡ. ನಿಜವಾಗಿ ನಿಮಗೆ ಒಂದು ಇದ್ದರೆ ಅದನ್ನು ಕೇಳಿ. ಸುಮ್ಮನೆ ನಾನು ಕ್ವಶನ್ ಕೇಳಲಿಕ್ಕೆ ಹೇಳಿದೆ ಅಂತ ಹೇಳಿ ಕ್ವಶನ್ ಕೇಳಬೇಡಿ. ಸೊ ಅದನ್ನೆಲ್ಲ ಬಿಟ್ಟಿದ್ದೇನೆ. ಬೇರೆ ಕ್ವಶನ್ಗಳಿಗೆಲ್ಲ ಟ್ರೈ ಮಾಡ್ತೀನಿ ಉತ್ತರ ಕೊಡಲಿಕ್ಕೆ. ಮತ್ತು ಆ ರೀತಿ ಪದೇ ಪದೇ ಅನಗತ್ಯವಾದ ಕ್ವಶನ್ ಎಲ್ಲ ಕೇಳಿದರೆ ನನ್ನನ್ನು ಟೆಸ್ಟ್ ಮಾಡಲಿಕ್ಕೆ ಎಲ್ಲ ಕ್ವಶನ್ ಕೇಳ್ತಾರೆ, ನೋಡೋಗ್ಲಿಕ್ಕೆ ಗೊತ್ತಾಗ್ತದೆ. ಸೊ ಇದನ್ನು ಕೂಡ ನಿಲ್ಲಿಸ್ತೇನೆ. ಮತ್ತೆ ಹೀಗೆ ಸಂತೋಷ್ ಕಾರಂತ ಇದ್ದಾರೆ, ಇದು ಯೂಟ್ಯೂಬಲ್ಲಿ ಕ್ವಶನ್ ಕೇಳಿದ್ದಾರೆ. ಯೂಟ್ಯೂಬಲ್ಲೆಲ್ಲ ಕೇಳಬೇಡಿ, ವಾಟ್ಸಪ್ಗೆ ಕಳಿಸಿ ನನಗೆ. ನಿಮ್ಮ ಊರು ಮತ್ತು ಹೆಸರು ಬರೀಬೇಕು ಅದರಲ್ಲಿ. ಸೊ ಆಗ ನಮಗೆ ಒಂದು ಏನಾದರೂ ಕ್ವಶನ್ ಕೇಳಲಿಕ್ಕೆ ಸರಿ ಆಗ್ತದೆ. ಮತ್ತು ತುಂಬ ಉದ್ದ ಕ್ವಶನ್ ಕೂಡ ಕಳಿಸಬೇಡಿ. ಸೊ ಸಂತೋಷ್ ಕಾರಂತಯ್ಯನ ಕೇಳಿದ್ದಾರೆ. ಸೇಮ್ ಪ್ರಶ್ನೆ ನಾಗರತ್ನ ಅನ್ನುವರು ಕೂಡ ಕೇಳಿದ್ದಾರೆ. ಸೊ ಇಬ್ಬರದ್ದು ಒಟ್ಟಿಗೆ ಕಂಬೈನ್ ಮಾಡಿ ಹೇಳುವ ಉತ್ತರ. ಸೊ ಸಂತೋಷ್ ಅವರು ಏನು ಕೇಳಿದ್ದಾರೆ ಅಂತ ಹೇಳಿದರೆ, ಮದುವೆ ಆದವರು ಬ್ರಹ್ಮಚರ್ಯ ಪಾಲಿಸಬೇಕಾ, ಸ್ಪಿರಿಚುವಲ್ ಲೈಫ್ ಮ್ಯಾರೇಜ್ ಆದವ್ರಿಗೆ ಮತ್ತು ಆಗದೇ ಇರೋರಿಗೆ ಹೇಗೆ ಪ್ರಭಾವ ಆಗುತ್ತೆ ತಿಳಿಸಿ ಅಂತ ಇವರದ್ದು ಪ್ರಶ್ನೆ. ನಾಗರತ್ನ ಅವರದ್ದು ಸ್ವಲ್ಪ ಉದ್ದಾಗ್ಬೋದು ಆನ್ಸರ್, ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡುವ ಪ್ರಶ್ನೆಯನ್ನು ನೋಡುವ. ನಾಗರತ್ನ ಅವರದ್ದು ನಾಗರತ್ನ ಅವರು ಕೇಳಿದ್ದಾರೆ, ಹಿಂದಿನ ಕಾಲದ ಋಷಿ ಮುನಿಗಳಿಗೆ ಮತ್ತೆ ತುಂಬ ಅಧ್ಯಾತ್ಮ ಸಾಧಕರಿಗೆ 2-3 ಹೆಂಡತಿ ಇದ್ರು, ಸಂತಾನ ಸಂಸಾರ ಅಂತ ಅವರು ಹೋದ್ರು ಕೂಡ ಅಷ್ಟು ಅಧ್ಯಾತ್ಮ ಸಾಧನೆ ಶಕ್ತಿ ಹೇಗೆ ಪಡೆದುಕೊಂಡರು ಅಂತ ಅವರದ್ದು ಕೂಡ ಪ್ರಶ್ನೆ. ಸೇಮ್ ಪ್ರಶ್ನೆ ಮೋಸ್ಟ್ಲಿ. ಅಂದರೆ ನೋಡಿ, ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ಒಂದು ರೂಲ್ಸ್ ಅಂತ ಮಾಡುವಾಗ ಒಂದು ಮಾಸ್ ಆಗಿ ತಗೊಳ್ತಾರೆ, ಎಲ್ರಿಗೆ ಅಪ್ಲೈ ಆಗುವಂಥದ್ದು. ಅರ್ಥ ಆಯ್ತಾ? ಸೊ ಮಾಸ್ ಆಗಿ ಎಲ್ರಿಗೂ ಒಂದೇ ರೀತಿಯದ್ದು ಆಗ್ಬೇಕಂತಲ್ಲ. ಯಾವತ್ತೂ ಕೂಡ ನೀವು ಸಾಧನೆ ಮಾಡ್ಲಿಕ್ಕೆ ಹೋದಾಗ ನೀವು ಅದನ್ನೆಲ್ಲ ಮೀರಬೇಕಾಗ್ತದೆ. ಬಟ್ ಜನರಲ್ ಅಂತ ಒಂದು ಹಾಕುವಾಗ ಒಂದು ರೂಲ್ಸ್ ಮಾಡಿರ್ತಾರೆ, ಎಲ್ರಿಗೆ ಇದೇ ರೀತಿ ಅಂತ. ಸೊ ಇದು ಕೂಡ ಹಾಗೆ, ಬ್ರಹ್ಮಚರ್ಯ ಕೂಡ. ಬ್ರಹ್ಮಚರ್ಯ ಅದು ಏನೋ ಅದೇ ಹೇಳಿದಲ್ವ, ಎಲ್ಲದಕ್ಕೂ ಪ್ರಾಕ್ಟಿಕಲ್ ನಾಲೆಜ್ ಬೇಕಂತ. ಈಗ ನನಗೆ ಯೋಗಾಸನದ ಬಗ್ಗೆ ಕೇಳಿದರೆ ನಾನು ನಿಮಗೆ ಎಷ್ಟು ಬೇಕಾದ್ರೆ ಹೇಳ್ಬೋದು, ಬಟ್ ಅದು ಬುಕ್ಕಿದ್ದು ಲ್ಯಾಂಗ್ವೇಜ್, ಇದು ನಾಲೆಜ್ ನಂದು. ನನಗೆ ಯೋಗಾಸನದ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಏನು ನಾಲೆಜ್ ಇಲ್ಲ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ. ಯೋಗದಲ್ಲಿ ಇಂಟ್ರೆಸ್ಟ್ ಇದೆ, ಯೋಗಾಸನದಲ್ಲಿ ಇಲ್ಲ. ಸೊ ಅದೇ ಇದೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಬ್ರಹ್ಮಚರ್ಯ ಮಾಡಬೇಕು, ಅದೇ ಗಿಳಿಪಾಠ ಥರ ಹೇಳ್ತಾರೆ. ನಿಜವಾಗಿ ನೋಡಿದರೆ ಆ ಸಿಸ್ಟಮ್ ಇಲ್ಲ. ಋಷಿ ಮುನಿಗಳಿಗೆ ಅಥವಾ ದೇವತೆಗಳಿಗೆ ಎಲ್ಲರಿಗೆ ಹೆಂಡತಿಯರಿದ್ದಾರೆ, ಋಷಿ ಮುನಿಗಳಿಗೆ ಕೂಡ ಅನೇಕ ಹೆಂಡತಿಯರಿದ್ದಾರೆ. ಬಟ್ ಏನು ವಿಷಯ ಅಂತ ಹೇಳಿದರೆ, ಯಾಕೆ ಬ್ರಹ್ಮಚರ್ಯವನ್ನು ಸಾಧನೆಯಲ್ಲಿ ಸೇರಿಸಿದ್ರು ಅಂತ ಹೇಳಿದರೆ, ಅದೇ ನಾನು ಹೇಳಿದಲ್ವ, ಋಷಿ ಮುನಿಗಳಿಗೆ ಹೆಂಡತಿ ಮಕ್ಕಳಿದ್ದಾರೆ, ತುಂಬ ಹೆಂಡತಿಯರಿದ್ದರು, ತುಂಬ ಪ್ರೇಯಸಿಯರಿದ್ದರು. ಇವನ್ ಪರಾಶರ ಮಹರ್ಷಿಗಳು ದೋಣಿಯಲ್ಲಿ ನಡೆಸ್ತಾ ಇರ್ತಾಳೆ ಸತ್ಯವತಿ, ಆಕೆ ಮತ್ಸ್ಯಗಂಧಿ ಆಗಿರುವಾಗ ಸತ್ಯವತಿ ದೋಣಿಯನ್ನು ನಡೆಸ್ತಾ ಇರ್ತಾಳೆ. ಆಗ
ಅವರು ಬಂದು ಹೇಳ್ತಾರೆ, ನಾನು ನೀನು ನನಗೆ ತುಂಬ ಇಷ್ಟ ಆಗಿದ್ದಿ, ನಿನ್ನನ್ನು ಸೇರ್ಬೋದಾ ಅಂತ. ಆಗ ಅವರು ಒಂದು ದ್ವೀಪದಲ್ಲಿ ಸೇರ್ತಾರೆ. ಆಗ ಹುಟ್ಟಿದವರೇ ವ್ಯಾಸರು. ಅವರಿಗೆ ಕೃಷ್ಣ ದ್ವೀಪದಲ್ಲಿ ಹುಟ್ಟಿದ ಕಾರಣ ದ್ವೈಪಾಯನರಂತ. ಕಥೆಯನ್ನೆಲ್ಲ ಬೇಕಾದಾಗೆ ನಂತರ ಬಂದ ಪಂಡಿತರು ಅದನ್ನು ಹೇಳಲಿಕ್ಕೆ ಆಗದೆ, ಅದರ ಮೂಲ ಉದ್ದೇಶವನ್ನು ಅರ್ಥ ಮಾಡಲಿಕ್ಕೆ ಆಗದೆ ಅದನ್ನು ತಿರುಚಿ ಯಾವುದು ವಾರ ಇತ್ತು, ಶಾಪ ಇತ್ತು, ಏನೆಲ್ಲ ಹೇಳ್ತಾರೆ. ಬಟ್ ನಿಜವಾಗಿ ನಡೆದದ್ದು ಇಷ್ಟೇ. ದ್ವೀಪದಲ್ಲಿ ಅವರು ಸೇರಿ ಅಲ್ಲಿ ಹುಟ್ಟಿದ ಕಾರಣ ದ್ವೈಪಾಯನರಂತ ಅವರಿಗೆ ಹೆಸರು ಬಂದದ್ದು ಅಂತ ಹೇಳಿದ್ರೆ, ಋಷಿಮುನಿಗಳಿಗೂ ಕೂಡ ಅದೇ, ಅವರಿಗೆ ಯಾರಿಗೂ ನಾಟಕ ಮಾಡ್ಲಿಕ್ಕೆ ಗೊತ್ತಿರಲಿಲ್ಲ. ಇದೆಲ್ಲ ಸ್ಟಾರ್ಟ್ ಆದದ್ದು ಈಗ ನಾಟಕ, ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ಯಾಕೆ ಬ್ರಹ್ಮಚರ್ಯ ಹೇಳಿದ್ರು ಅಂತ ಹೇಳಿದ್ರೆ, ನೋಡಿ, ಎನರ್ಜಿ ಇರುವುದು ಒಂದೇ. ನಾನು ಹೇಳುವ ಉತ್ತರವನ್ನು ನಾನು ನೆಗಡ್ತಾ ಮಾತಾಡ್ತಾ ಹೇಳ್ತೇನೆ, ಬಟ್ ಅದರಲ್ಲಿ ತುಂಬ ಡೀಪ್ನೆಸ್ ಇರ್ತದೆ. ಇದೆಲ್ಲ ಯಾರಿಗೆ ಜೀವನದಲ್ಲಿ ಅಪ್ಲೈ ಮಾಡಲಿಕ್ಕಿದೆ, ಸಾಧಕರಿದ್ದಾರೆ, ಅವರಿಗೆ ಅರ್ಥ ಆಗ್ತದೆ. ಇಲ್ಲದವ್ರು ನಿನ್ನೆ ನೋಡಿ ನಾನು ಹೇಳಿದಕ್ಕೆ ಕಮೆಂಟ್ ಮಾಡಿದ್ರು, ನಿಮ್ಮದು ಕನ್ಫ್ಯೂಷನ್ ಆಗ್ತದೆ ಆನ್ಸರ್, ನೀವು ಯಾವುದು ಕೆಟ್ಟದಿಲ್ಲ ಅಂತ ಹೇಳ್ತೀರಿ, ಮತ್ತೆ ಹೇಳ್ತೀರಿ ಬ್ಲ್ಯಾಕ್ ಕಲರ್ ಕೆಟ್ಟದಂತ. ನಾನು ಹಾಗೆ ಹೇಳಲಿಲ್ಲ. ನಾನು ಹೇಳುವುದು ಯಾವುದನ್ನು ಕೂಡ ಯೂಸ್ ಮಾಡುವುದರಲ್ಲಿ ಇದೆ. ವಿಷವನ್ನು ಕೂಡ ನೀವು ಕರೆಕ್ಟಾಗಿ ಯೂಸ್ ಮಾಡಿದರೆ ಅದನ್ನು ಔಷಧಿಯಾಗಿ ಬಳಸ್ಬೋದು. ಔಷಧಿಯನ್ನು ಕೂಡ ಸರಿಯಾಗಿ ಬಳಸಲಿಕ್ಕೆ ಗೊತ್ತಿಲ್ಲದಿದ್ರೆ ಅದು ವಿಷ ಆಗ್ತದೆ. ಸೊ ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ, ಇಲ್ಲದಿದ್ದರೆ ನೀವು ಅದನ್ನು ನೋಡಬೇಡಿ ನನ್ನದು ಅರ್ಥ ಆಗದಿದ್ದರೆ. ಸೊ ಇದು ಕೂಡ ಹಾಗೆ, ಎನರ್ಜಿ ಇರುವುದು ಒಂದೇ. ಅದೇ ಎನರ್ಜಿಯನ್ನು ಅದು ಮೂಲಾಧಾರದಲ್ಲಿರುವಾಗ ಅದು ಸೆಕ್ಸ್ ಎನರ್ಜಿ ಆಗಿರ್ತದೆ. ಅದನ್ನು ಮೇಲೆ ತಕೊಂಡು ಹೋದಾಗ ಅದು ಆಧ್ಯಾತ್ಮಿಕ ಎನರ್ಜಿಯಾಗಿ ಪರಿವರ್ತನೆ ಆಗ್ತದೆ. ಗಂಡು ಹೆಣ್ಣು ಸೇರುವಾಗ ಕೊನೆಯಲ್ಲಿ ಏನು ಒಂದು ಸುಖದ ಅನುಭವ ಆಗ್ತದೆ, ಅದೇ ಅನುಭವ, ಅದು ಕ್ಷಣಿಕ ಅನುಭವ ಆದ್ರೆ ಕೂಡ ಅದೇ ಬ್ರಹ್ಮಾನಂದ ಅಂತ ಹೇಳಿದ್ರೆ ಕೂಡ ಅದೇ. ಇದು ಶಂಕರಾಚಾರ್ಯರಿಗೆ ಉಭಯ ಭಾರತಿ ಕೂಡ ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಬಟ್ ಬ್ರಹ್ಮಾನಂದದಲ್ಲಿ ಸೆಕ್ಸುವಲ್ ಎನರ್ಜಿಯಲ್ಲಿ ಸುಖ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಸಿಗುವಂತ ಸುಖ ಬೇರೆ ಒಂದು ದೇಹದಿಂದ. ಇಲ್ಲಿ ಬಂದಾಗ ಸಿಗುವ ಸುಖ ಅದಕ್ಕೆ ಚಿದಾನಂದ, ನಿತ್ಯಾನಂದ, ಬ್ರಹ್ಮಾನಂದ ಅಂತ ಹೇಳುದು. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಸುಖ. ಅದಕ್ಕೆ ಬೇರೆ ಒಂದು ವಸ್ತುವಿನ ಅಗತ್ಯ ಎಲ್ಲ, ಪರ್ಮನೆಂಟ್ ಆಗಿ ಅಲ್ಲಿ ಸ್ರಾವ ಆಗ್ತಾ ಇರ್ತದೆ. ಸೊ ಹಾಗಾದ್ರೆ ಯಾಕೆ ಬ್ರಹ್ಮಚರ್ಯ ಹೇಳಿದ್ರು ಅಂತ ಹೇಳಿದ್ರೆ, ಈ ಎನರ್ಜಿಯನ್ನು ನೀವು ಸ್ಟಾಕ್ ಮಾಡಬೇಕು ಅಂತ. ಸ್ಟಾಕ್ ಮಾಡಿದ್ರೆ ಅಲ್ವಾ ಮೇಲೆ ತಕೊಂಡು ಹೋಗ್ಲಿಕ್ಕೆ ಆಗೋದು. ನಿಮಗೆ ಹಾರ್ಮೋನ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ದು ನಿಮಗೆ ನಿಜವಾಗಿ ಅಲ್ಲಿ ಅದರಲ್ಲಿ ಆಸಕ್ತಿ ಇಲ್ಲ, ಅಥವಾ ಕಾಮ ಎನ್ನುವ ಶಕ್ತಿ ನಿಮ್ಮ ಹತ್ರ ಇಲ್ಲ, ಹಾಗೆಲ್ಲ ಆಸಕ್ತಿ ಇಲ್ಲದೆ ಹೋಗ್ತದೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ. ಬಟ್ ಕಾಮ ಎನ್ನುವುದು ಇರ್ತದೆ, ಅದನ್ನು ಮೇಲೆ ತಕೊಂಡು ಹೋಗ್ಬೇಕು. ಅದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಅದಕ್ಕೆ ಸಾಧನೆ ಮಾಡುವ ಕಾಮ ಜಾಸ್ತಿ ಆಗುವುದು ಕೂಡ ಅದಕ್ಕೆ. ಬಟ್ ಅದನ್ನು ಚಾನಲೈಸ್ ಮಾಡುವುದು, ಇದೆಲ್ಲ ಬೇರೆ ಬೇರೆ ವಿಧಾನಗಳು. ಆದ್ರಿಂದ ಅದನ್ನು ಸ್ಟಾಕ್ ಮಾಡಬೇಕು. ಮೇಲೆ ತಕೊಂಡು ಹೋಗ್ಲಿಕ್ಕೆ ಎನರ್ಜಿ ಬೇಕಲ್ವಾ, ಅದಕ್ಕೆ ಸ್ಟಾಕ್ ಮಾಡ್ಬೇಕಂತ ಹೇಳಿದ್ರು. ಹಾಗಾದ್ರೆ ಋಷಿ ಮುನಿಗಳಿರಲ್ಲ ಅಷ್ಟು ಮದುವೆ ಇದ್ದ ಅಷ್ಟು ಶಕ್ತಿ ಹೇಗೆ ಬಂತಂತ ಹೇಳಿದ್ರೆ, ಖಾಲಿ ಸೆಕ್ಸ್ ಮಾಡದಿದ್ರೆ ಈ ಮನುಷ್ಯನಿಗೆ ಆಧ್ಯಾತ್ಮಿಕ ಶಕ್ತಿ ಬರುವುದಿಲ್ಲ. ಹಾಗಾದ್ರೆ ಏನು ತೃತೀಯ ಲಿಂಗಿಗಳಂತ ಇರ್ತಾರೆ, ಗಂಡು ಅಲ್ಲದೆ ಹೆಣ್ಣು ಅಲ್ಲದ, ಅವರು ಮಾಡುವುದಿಲ್ಲ ಸೆಕ್ಸ್. ಹಾಗಾದ್ರೆ ಅವರು ಆಧ್ಯಾತ್ಮಿಕ ವ್ಯಕ್ತಿಗಳ? ಅದಲ್ಲ. ಎನರ್ಜಿಯನ್ನ ನೀವು ಸ್ಟಾಕ್ ಮಾಡ್ಲಿಕ್ಕೋಸ್ಕರ ಬ್ರಹ್ಮಚರ್ಯ ಹೇಳಿದ್ದು. ಋಷಿ ಮುನಿಗಳಿಗೆ ಹಾಗಾದ್ರೆ ಹೆಂಡತಿ ಮಕ್ಕಳಿದ್ದ ಅವರೇ ನಿಮ್ಮ ಹತ್ರ ದಿನಾಲೂ ಈ ರೀತಿ ಮಾಡ್ತಾ ಇರಲಿಲ್ಲ. ಯಾವುದು ಕೂಡ ಅಪರೂಪಕ್ಕೆ ವಿಷಯ ಬೇರೆ. ಅದು ಅವರಿಗೆ ಕೂಡ ನೋಡಿ, ವಸಿಷ್ಠರದ್ದೊಂದು ಪ್ರಶ್ನೆ ಬರ್ತದೆ. ಅವರು ಅಂದ್ರೆ ಇದನ್ನೆಲ್ಲ ನಾನು ಪ್ರಶ್ನೋತ್ತರದಲ್ಲಿ ಹೇಳಿದ್ರೆ ತುಂಬಾ ಉದ್ದ ಆಗ್ತದೆ. ವಸಿಷ್ಠರು ಗಂಗಾ ನದಿಯನ್ನು ದಾಟುವಾಗ ಒಂದು ಕತೆ ಬರ್ತದೆ, ಅದರಲ್ಲಿ ಅದು ಹೇಳುವುದಿಲ್ಲ ನಾನು, ಬಟ್ ಅಲ್ಲಿ ಒಂದು ಬರ್ತದೆ. ಆಗ ವಸಿಷ್ಠರು ಹೇಳ್ತಾರೆ, ನಾನು ನಿಜವಾಗಿ ಬ್ರಹ್ಮಚರ್ಯವನ್ನು ಪಾಲಿಸ್ತಿದ್ರೆ ಇದು ನೀರು ಜಾಗ ಬಿಡ್ಲಿ ಅಂತ. ಆಗ ಅರುಂಧತಿ ಹೇಳ್ತಾಳೆ, ವಸಿಷ್ಠರ ಹೆಂಡತಿ, ನೀವು ಇಷ್ಟು ಮಕ್ಕಳಾಗಿದೆ, ನಿಮಗೆ ಇಷ್ಟು ಇದು ಮಾಡಿದ್ದೀರಿ, ಬಟ್ ನೀವು ಬ್ರಹ್ಮಚರ್ಯ ಅಂತ ಹೇಗೆ ಹೇಳಿದ್ರಿ ಅಂತ. ಅಂದ್ರೆ ಆ ಋಷಿ ಮುನಿಗಳಿಗೆ ಹೆಂಡತಿ ಮಕ್ಕಳು ಇದ್ರೆ ಕೂಡ ಅದನ್ನು ಒಟ್ಟಾರೆ ಎನರ್ಜಿಯನ್ನು ಖರ್ಚು ಮಾಡೋದಿಲ್ಲ. ನಿಮ್ಮ ಹತ್ರ ಈಗ ನೋಡಿ, ನಿಮ್ಮ ಹತ್ರ 1 ಕೋಟಿ ಹಣ ಇದ್ರೆ ನೀವೊಂದು ಅಪರೂಪಕ್ಕೆ 5,000 10,000 ಖರ್ಚು ಮಾಡಿದ್ರೆ ನಿಮ್ಗೇನು ಇಫೆಕ್ಟ್ ಆಗ್ತದಾ? ಅದೇ ನಿಮ್ಮ ಹತ್ರ 1,000 ಇರೋದಾದ್ರೆ ನೀವು 1 ಲಕ್ಷ ಖರ್ಚು ಮಾಡಿದ್ರೆ ಸಾಲದಲ್ಲಿ ಬೀಳ್ತೀರಿ. ಅದೇ ರೀತಿ ಸೇಮ್ ಎನರ್ಜಿ ಆಟ, ಅರ್ಥ ಆಯ್ತಲ್ವಾ? ನಿಮ್ಮ ಹತ್ರ ತುಂಬಾ ಸಾಧನೆ ಮಾಡಿ ತುಂಬಾ ಸ್ಟಾಕ್ ಇದ್ರೆ ನೀವು ಸ್ವಲ್ಪ ಸ್ವಲ್ಪ ಒಮ್ಮೆ ಖರ್ಚು ಮಾಡಿದ್ದು ಅದು ಇದಾಗುದಿಲ್ಲ. ನಿಮ್ಮ ಹತ್ರ ಸಾಧನೆಯ ಶಕ್ತಿಯೇ ಕಮ್ಮಿ ಇದ್ರೆ ನಿಮ್ಮ ಎನರ್ಜಿ ಇಲ್ಲದಿದ್ರೆ ನಿಮ್ಮ ಹತ್ರ ಆಧ್ಯಾತ್ಮಿಕ ಸಾಧನೆ ಆಗುದಿಲ್ಲ. ಅದಕ್ಕೋಸ್ಕರ ಬ್ರಹ್ಮಚರ್ಯ ಪಾಲನೆ ಮಾಡಿ ಅಂತ ಹೇಳುದು, ಅರ್ಥ ಆಯ್ತಲ್ವಾ? ಹಾಗೆ ನೋಡಿದ್ರೆ ತಂತ್ರದಲ್ಲಿ ಕೂಡ ಭೈರವಿ ಸಾಧನೆ ಅಂತ ಇದೆ. ಅದರಲ್ಲಿ ಇನ್ನೊಂದು ಸ್ತ್ರೀಯ ದೇಹದ ಮೂಲಕವೇ ಆ ಸಾಧನೆ ಇರುವಂಥದ್ದು. ಅದು ಅಂತ ಸಾಧಕರು ಸ್ತ್ರೀಯರು ಕೂಡ ಇರ್ತಾರೆ, ಪುರುಷರು ಕೂಡ ಇರ್ತಾರೆ. ಸೊ ಇದೆಲ್ಲ ಅದೇ ನೀವು ಮಾಮೂಲಿ ತಿಳ್ಕೊಂಡಾಗೆ ಇರಲ್ಲ. ಅಧ್ಯಾತ್ಮದ ಒಳಗೆ ಹೋದಾಗೆ ಇದರಲ್ಲೆಲ್ಲ
ರಹಸ್ಯಗಳಿರ್ತದೆ. ಅದರಿಂದ ನೀವು ಬ್ರಹ್ಮಚರ್ಯ ಅದು ಇದು ಕೆಲವರೆಲ್ಲ ಏನು ಗೊತ್ತಾ, ಯಾವುದನ್ನು ಅತಿ ಮಾಡಿಕೊಳ್ಳುವುದು. ಬಟ್ ಅವರಿಂದ ಆಗುದಿಲ್ಲ, ನನ್ನಿಂದ ಆಗುದಿಲ್ಲ, ನಾನು ಸ್ಟಾಕ್ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ರಾತ್ರಿ ನಿದ್ರೆಯಲ್ಲಿ ಇದಾಗ್ತದೆ, ಇದೆಲ್ಲ ಆಗುದು ಏಕೆ ಅಂತ ಹೇಳಿ ನೀವು ಅದರ ಬಗ್ಗೆ ಯೋಚನೆ ಮಾಡುದು. ಇಡೀ ನಿಮ್ಮ 5.5 ಫೀಟ್ 6 ಫೀಟ್ ದೇಹದಲ್ಲಿ ನಿಮ್ಗೆ ಒಂದು 2-3 ಇಂಚ್ ಜಾಗದ ಬಗ್ಗೆ ಆಲೋಚನೆ. ಸಹಜವಾಗಿರ್ಲಿಕ್ಕೆ ಬಿಡಿ. ಸಹಜವಾಗಿದ್ರೆ ಆಟೋಮೆಟಿಕಲಿ ನಮ್ಮ ಪ್ರೆಷರ್ ಜಾಸ್ತಿ ಆದಾಗ, ಇಲ್ಲಿ ಎನರ್ಜಿ ಜಾಸ್ತಿ ಪ್ರೆಷರ್ ಸ್ಟಾರ್ಟ್ ಆದಾಗ ಅದನ್ನು ಹೊರಗೆ ಹಾಕ್ಲಿಕ್ಕೆ ಅದು ಆ ರೀತಿ ಮಾಡುದು. ಅದಕ್ಕೆ ಓಜಸ್ ಅಂತ ಹೇಳುದು, ಅದೇ ತೇಜಸ್ ಅಂತ ಹೇಳುದು. ಅದನ್ನು ನೀವು ಬೇರೆ ಕಡೆ ಹರಿಸಿದಾಗ ಅದು ತೇಜಸ್ಸಾಗಿ ಪರಿವರ್ತನೆ ಆಗ್ತದೆ. ಸ್ವಲ್ಪ ಪ್ರಯತ್ನ ಮಾಡಬೇಕು, ಸ್ವಲ್ಪ ಮೈಂಡನ್ನು ಡೈವರ್ಟ್ ಮಾಡಬೇಕು, ಅಷ್ಟೇ. ಸಿಂಪಲ್ ಅದು. ಅದ್ರ ಬಗ್ಗೆ ಅಷ್ಟೆಲ್ಲ ಆಲೋಚನೆ ಮಾಡ್ಬೇಕಂತ ಇಲ್ಲ. ಸೊ ಇದೇ ಕೇಳಿದೆ, ದ್ರೌಪದಿಗೆ 5 ಜನ ಗಂಡ ಇದ್ರು, ಅವರು ಹೇಗೆ ಅಷ್ಟು ಜ್ಞಾನಿ ಆದ್ರು, ಜ್ಞಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಎನರ್ಜಿ ವೇಸ್ಟ್ ಆಗ್ತಿರ್ಲಿಲ್ವಾ ಅಂತ. ಎನರ್ಜಿ ವೇಸ್ಟ್ ಆದ್ರೆ ಬೇರೆ ಬೇರೆ ಬರ್ತದೆ ಉಪನಿಷತ್ತಲ್ಲೆಲ್ಲ. ಅದನ್ನೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆಲ್ಲ ಇವನೇನು ಹುಚ್ಚರ ತರ ಮಾತಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತೀರಿ. ಅದಕ್ಕೆ ಕೆಲವೆಲ್ಲ ರಹಸ್ಯಗಳಾಗಿ ಇರ್ತವೆ. ಅದರಲ್ಲೆಲ್ಲ ಇರ್ತದೆ, ರಾತ್ರಿ ನೀವು ವೀರ್ಯ ಚೆಲ್ಲಿದ್ರೆ ಅದು ಏನು ಇಫೆಕ್ಟ್ ಆಗುದಿಲ್ಲ, ಬೆಳಿಗ್ಗೆ ಚೆಲ್ಲಿದ್ರೆ ಪ್ರಾಣವನ್ನು ಚೆಲ್ಲಿದಾಗೆ, ಈ ರೀತಿ ಎಲ್ಲ ಬರ್ತದೆ. ಅದು ನೋಡುವ, ಅದು ಪರ್ಸನಲ್ ಅಲ್ಲೆಲ್ಲ ಹೇಳ್ಬೋದು. ಅದನ್ನೆಲ್ಲ ಇದರಲ್ಲಿ ಹಾಕಿದ್ರೆ ಬರ್ತವೆ ಕೆಲವು ಕಮೆಂಟ್ ಮಾಡಲಿಕ್ಕೆ. ಸೊ ಓಕೆ, ಈ ಪ್ರಶ್ನೆಯನ್ನು ಇದಕ್ಕೆ ನಿಲ್ಲಿಸುವ. ಇಷ್ಟು ಸಾಕಂತ ನಾನು ತಿಳ್ಕೊಂಡಿದ್ದೇನೆ, ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಇದು ಮಾಡ್ಬೇಕಂತಿಲ್ಲ. ನೀವು ಜಾಸ್ತಿ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಮ ಮೈಂಡ್ ಹೋಗುದು. ಫಾರ್ ಎಕ್ಸಾಂಪಲ್, ನಿಮ್ಮ ಕಾಲಿಗೆ ಈಗ ತಾಗಿದ್ರೆ, ನೀವು ಬೆರಳಿಗೆ ತಾಗಿದ್ರೆ ತಾಗ್ಬಾರ್ದು ಅಂತ ಹೇಳಿದ್ರೆ ಜಾಸ್ತಿ ತಾಗ್ತದೆ. ಚೌತಿ ದಿವಸ ಚಂದ್ರನನ್ನು ನೋಡ್ಬಾರ್ದು ಅಂತಂದ್ರೆ ಜಾಸ್ತಿ ನೋಡ್ತೀರಿ. ನೀವು ಯಾವತ್ತು ನೋಡಿದವರು ಅವತ್ತು ನೋಡ್ತೀರಿ. ಸೊ ಯಾವುದು ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು, ಸಿಂಪಲ್ ಆಗಿ ಬದುಕಿ. ನೀವು ಅದನ್ನು ಯಾಕೆ ಅಷ್ಟೆಲ್ಲ ತಲೆಗೆ ತಗೊಳ್ತೀರಿ ನನಗೆ ಗೊತ್ತಾಗುದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ.